ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಬಳಿಕ ಇದೀಗ ಜಿಬಿಎ ಮತ್ತೆ ಸಂಚಾರಿ ಪೊಲೀಸರು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿರುವಂತದ್ದು. ಅದು ಬೆಂಗಳೂರಿನ ರಸ್ತೆಯ ಇಕ್ಕೆಲಗಳಲ್ಲಿ, ಅದರ ಜೊತೆಗೆ ಫುಟ್ಪಾತ್ ಮಾರ್ಗಗಳಲ್ಲಿ ನಿಂತಿರುವಂತಹ ಬೀಡಾಡಿ ಹಳೆಯ ವಾಹನಗಳೇನಿದೆ, ಆ ಒಂದು ಹಳೆಯ ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಮತ್ತೆ ಬೆಂಗಳೂರಿನ ಸಂಚಾರಿ ಪೊಲೀಸರ ಜಂಟಿ ನಿಯೋಗದೊಂದಿಗೆ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾ ಇರುವಂತದ್ದು. ಇವತ್ತು ಈ ಒಂದು ಕಾರ್ಯಾಚರಣೆಗೆ ಚಾಲನೆಯನ್ನ ಕೂಡ ನೀಡಲಾಗ್ತಾ ಇದೆ. ಹಳೆಯ ವಾಹನಗಳು ಮತ್ತೆ ಕಳೆದ 2-3 ತಿಂಗಳುಗಳಿಂದ ನಿಂತ ಜಾಗದಲ್ಲೇ ನಿಂತಿರುವಂತಹ ವಾಹನಗಳೇನಿದೆ, ಬೀಡಾಡಿ ವಾಹನಗಳೇನಿದೆ, ಆ ಒಂದು ಬೀಡಾಡಿ ವಾಹನಗಳಿಗೆ ನೋಟಿಸ್ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಅವುಗಳ ವೀಲ್ಗಳೇನಿದೆ, ಆ ಒಂದು ವೀಲ್ಗಳನ್ನ ಲಾಕ್ ಮಾಡುವಂತಹ ಕೆಲಸವನ್ನ ಕೂಡ ಬೆಂಗಳೂರಿನ ಪೊಲೀಸರು ಮತ್ತೆ ಜಿಬಿಎ ಅಧಿಕಾರಿಗಳು ಮಾಡಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆಯನ್ನ ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನ 5 ಪಾಲಿಕೆ ಏನಿದೆ, ಆ ಒಂದು 5 ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯಾದಂತಹ ವಾಹನಗಳೇನಿದೆ, ಆ ಒಂದು ವಾಹನಗಳನ್ನ ಗುರುತಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ 1850ಕ್ಕೂ ಹೆಚ್ಚು ವಾಹನಗಳನ್ನ ಗುರುತಿಸಲಾಗಿದೆ. ಈ ರೀತಿಯಾಗಿ ಬೀಡಾಡಿಯಾಗಿ ನಿಂತಿರುವಂತಹ ವಾಹನಗಳೇನಿದೆ, ಆ ಒಂದು ವಾಹನಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಬೀಡಾಡಿ ವಾಹನಗಳು ಅಂತ ಹೇಳಿದ್ರೆ ದಿನನಿತ್ಯ ಓಡಾಡುವಂತಹ ವಾಹನಗಳಲ್ಲ, ತಿಂಗಳುಗಟ್ಟಲೆ ನಿಂತಿರುವಂತಹ ವಾಹನಗಳು. ಅವುಗಳ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಒಂದು ಕಡೆಯಲ್ಲಿ ಅವುಗಳ ಮೇಲೆ ನಿಂತಿರುವಂತಹ ಧೂಳಾಗಿರ್ಬೋದು, ಅದರ ಜೊತೆಗೆ ಅವುಗಳ ಕಂಡೀಷನ್, ಚಕ್ರದ ಪರಿಸ್ಥಿತಿ ಹೇಗಿರುತ್ತೆ, ಅವುಗಳನ್ನೆಲ್ಲವನ್ನ ಕೂಡ ಗಮನಿಸಿಕೊಂಡು ಈ ಒಂದು ಬೀಡಾಡಿ ವಾಹನ ಅಂತ ಹೇಳಿ ಅವುಗಳನ್ನ ಗುರುತು ಮಾಡಲಾಗುತ್ತೆ. ಈಗಾಗಲೇ 1850ಕ್ಕೂ ಹೆಚ್ಚು ವಾಹನಗಳನ್ನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಗುರುತು ಮಾಡಲಾಗಿದೆ. ಅದರ ಮೇಲೆ ಈ ರೀತಿಯಾಗಿ ನೋಟಿಸ್ ಅನ್ನ ಹಂಚಲಾಗುತ್ತೆ. ನೋಟಿಸ್ ಹಚ್ಚಿದ ಬಳಿಕವಾಗಿ 7 ದಿವಸದ ಕಾಲಾವಕಾಶವನ್ನ ವಾಹನದ ಮಾಲೀಕರಿಗೆ ನೀಡಲಾಗುತ್ತೆ. ಅವ್ರಿಗೊಂದು ನೋಟಿಸ್ ಅನ್ನ ಸರ್ವೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವೇಳೆ 7 ದಿವಸ ಆದ ಬಳಿಕವಾಗಿ ಈ ಒಂದು ವಾಹನದ ಮಾಲೀಕರೇನಿದ್ದಾರೆ ಇದಕ್ಕೆ ಉತ್ತರವನ್ನ ನೀಡದೆ ಹೋದ್ರೆ ಅಥವಾ ದಂಡವನ್ನ ಪಾವತಿ ಮಾಡದೆ ಹೋದ್ರೆ ಈ ಒಂದು ವಾಹನವನ್ನ ಟೋ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಟೋಯಿಂಗ್ ಮೂಲಕ ಅವುಗಳನ್ನ ತೆಗೆದುಕೊಂಡು ಹೋಗಿ ಇರಿಸಲಾಗುತ್ತೆ. ಅದಾದ ಬಳಿಕ 15 ದಿವಸದ ಕಾಲಾವಕಾಶವನ್ನ ಕೂಡ ವಾಹನದ ಮಾಲೀಕರಿಗೆ ನೀಡಲಾಗುತ್ತೆ. ಅದಾದ ಬಳಿಕ ಅವರು 15 ದಿವಸದ ಒಳಗಾಗಿ ದಂಡ ಮತ್ತೆ ಟೋಯಿಂಗ್ ದರವನ್ನ ಪಾವತಿ ಮಾಡಬೇಕು. ಪಾವತಿ ಮಾಡಿದ್ರೆ ಮಾತ್ರ ವಾಹನ ಮಾಲೀಕರ ಕೈ ಸೇರುತ್ತೆ. ಒಂದು ವೇಳೆ 15 ದಿವಸ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ದಂಡ ಆಗಿರ್ಬೋದು ಅಥವಾ ಟೋಯಿಂಗ್ ದರ ಆಗಿರ್ಬೋದು ಅಥವಾ ನೋಟಿಸ್ಗೆ ಉತ್ತರ ನೀಡದೆ ಹೋದ್ರೆ ಅಂತ ವಾಹನಗಳನ್ನ ಸಂಪೂರ್ಣವಾಗಿ ಹರಾಜು ಮಾಡ್ಲಿಕ್ಕೆ ಜಿಬಿಎ ಮತ್ತೆ ಸಂಚಾರಿ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವಂತದ್ದು. ಈ ಒಂದು ಕಾರ್ಯಾಚರಣೆಗೆ ಚಾಲನೆಯನ್ನ ಕೂಡ ನೀಡಲಾಗ್ತಾ ಇದೆ. ಇದೇ ರೀತಿಯಾಗಿ ಸತತವಾಗಿ ಒಂದು ಕಾರ್ಯಾಚರಣೆಯನ್ನ ನಡೆಸಲಿಕ್ಕೆ ಜಿಬಿಎ ಮತ್ತೆ ಬೆಂಗಳೂರು ಸಂಚಾರಿ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಗುರುತು ಮಾಡಿರುವಂತಹ ವಾಹನಗಳನ್ನ ಹೊರತುಪಡಿಸಿ ಬೆಂಗಳೂರಿನ ಸಾರ್ವಜನಿಕರು ಬೆಂಗಳೂರು ಸಂಚಾರಿ ಪೊಲೀಸರು ಇರುವಂತಹ ಅಸ್ತ್ರಂ ಅನ್ನುವಂತಹ ಆಪ್ ಏನಿದೆ, ಆ ಒಂದು ಆಪ್ ಮೂಲಕ ಕೂಡ ಈ ರೀತಿಯಾಗಿ ಇರುವಂತಹ ಬೀಡಾಡಿ ವಾಹನಗಳನ್ನ ಗುರುತಿಸಿ ಪೊಲೀಸರಿಗೆ ಮತ್ತೆ ಅಧಿಕಾರಿಗಳಿಗೆ ಮಾಹಿತಿ ನೀಡೋದಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್. ಓವರ್ ಟು ಯು.